ನಾವು ಆಕ್ಚುಲಿ ಇನ್ಸ್ಟಾ ನೋಡ್ಕೊಂಡು ನಮ್ಮ ಡ್ಯಾಡಿಗೆ ಹೇಳ್ದೆ ಇಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇಲ್ಲಿ ಬಂದಿದ್ದು. ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಎಲ್ಲಾರು ಸರ್ಜರಿ ಮಾಡಿಸಿದ್ದಾರೆ. ಒಂದು ಸಣ್ಣ ಸಣ್ಣ ಕ್ರ್ಯಾಕ್ಗಳಿಗೆ ಮತ್ತೆ ಬೋನ್ಸ್ ಅದನ್ನು ಮಸಲ್ ಟೈರ್ ಅದಕ್ಕೆಲ್ಲಾನು. ಸೊ ನಾವು ಅದಕ್ಕೆ ನಮ್ಮ ಡ್ಯಾಡಿ ಅದಕ್ಕೆಲ್ಲ ಎದುರ್ಕೊಂತಿದ್ರು. ಆಮೇಲೆ ಅದು ತುಂಬಾ ಎಕ್ಸ್ಪೆನ್ಸಿವ್. ಯಾರೋ ತುಂಬಾ ಜನ ಹೇಳ್ತಿದ್ರು ಅಂಡ್ ಇನ್ಸ್ಟಾನಲ್ಲೂ ನೋಡಿದ್ದೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ ವಿತೌಟ್ ಆಪರೇಷನ್ ಅಂತೆಲ್ಲ. ಏನಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಪೇನ್ ಆಗುತ್ತೆ ಅಷ್ಟೇ. ಅವತ್ತು ಫಸ್ಟ್ ಡೇ ಬಂದಾಗ ನಮ್ಮ ಡ್ಯಾಡಿ ಫುಲ್ ಬೆಂಡ್ ಆಗ್ಬಿಟ್ಟಿತ್ತು ಅದು. ಇದು ಆಕ್ಚುಲಿ ನಮಗೆ ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ಬಿದ್ದು ಬೆಂಡ್ ಆಗಿತ್ತು. ಬಟ್ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ. ಅದು 15 ಡೇಸು ಒಂದು 2 ವೀಕ್ಸ್ ಮೇಲೆ ಆಯ್ತು. ತುಂಬಾ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು. ಆಗ ನನ್ನ ಮಗಳಿಗೆ ಕರ್ಕೊಂಡ್ ಬಂದಿದ್ದು. ಅವಾಗ ಕರ್ಕೊಂಡ್ ಬಂದಾಗ ಫಸ್ಟ್ ಡೇ ಸ್ವಲ್ಪ ಪೇನ್ ಆಯ್ತು ಅಷ್ಟೇ. ಅವಾಗ ನಮ್ಮ ಡ್ಯಾಡಿ ಕಿರ್ಚಾಡೋದ್ ನೋಡಿ ನನಗೆ ಬೇಜಾರಾಗೋಯ್ತು. ಬಟ್ ಮನೆಗೆ ಹೋದ್ಮೇಲೆ ಅದಾದ್ಮೇಲೆ 1 ಅವರ್ ಅಷ್ಟೇ ಒಂಚೂರು ಪೇನ್ ಬಂದಿದ್ದು. ಬಟ್ ಕಂಪ್ಲೀಟ್ ಗುಣ ಆಗಿದೆ. ನಮ್ಗೆ ಆಶ್ಚರ್ಯ, ಆಲ್ಮೋಸ್ಟ್ ಇಷ್ಟು ಬೆಂಡಾಗೋಗಿತ್ತದು. ಅದನ್ನ ಬೇರೆ ಕಡೆ ನಾವು ಆಕ್ಚುಲಿ ತೋರಿಸಿದ್ವಿ. ಅವ್ರಂತಂದ್ರು ಅದು ಬೋನ್ ಕಟ್ ಆಗೋಗಿದೆ. ಸೊ ಅದಕ್ಕೇನೆ ಅಲ್ಲೆಲ್ಲ ಮಸಲ್ ಗ್ರೋತ್ ಆಗ್ತಿದೆ. ಸೊ ಅದಕ್ಕೆ ಅದು ಆಪರೇಟ್ ಮಾಡ್ಬೇಕು ಅಂತಾನೆ ಹೇಳಿದ್ರು. ಬಟ್ ಇವ್ರು ಅದನ್ನ ಎಷ್ಟು ನೀಟಾಗಿ ಮಾಡಿದ್ರು ಅಂದ್ರೆ ಅದು ಫುಲ್ ಕಂಪ್ಲೀಟ್ ಕ್ಯೂರ್ ಆಗೋಗಿದೆ. ಇನ್ನೊಂದು ಚೂರ್ ಬೆಂಡ್ ಆಗಿದೆ ಅಷ್ಟೇ. ಆಮೇಲೆ ಈಗ ಪೇನ್ ರಿಲೀಫ್ ಆಗಿದೆ, ಆರಾಮಾಗಿದ್ದಾರೆ. ಸೊ ನಿಜವಾಗ್ಲೂ ಮಿರಾಕಲ್ ಅಂತ ಅನ್ಸುತ್ತೆ. ಬಟ್ ನಾನಂತೂ 5 ಸ್ಟಾರ್ ಕೊಡ್ತೀನಿ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇದೆಲ್ಲ ಗೊತ್ತಿದ್ರೆ ನಮ್ಮ ಫ್ಯಾಮಿಲಿಗೆ 2-3 ಜನಕ್ಕೆ ಆಪರೇಷನ್ ಆಗಿದ್ದವ್ರನ್ನೆಲ್ಲ ಆಗ್ಲೇ ಕರ್ಕೊಂಡ್ ಬರ್ಬೋದಿತ್ತು ಅಂತ ಫೀಲ್ ಆಯ್ತು. ಥ್ಯಾಂಕ್ ಯು. ನನ್ನ ಹೆಸರು ದರ್ಶಿತಾ ಅಂತ, ನಮ್ಮ ಡ್ಯಾಡಿ ಹೆಸರು ರಮೇಶ್ ಅಂತ. ನಾವಿಲ್ಲ ವಿದ್ಯಾರಣ್ಯಪುರಮಲ್ಲಿ ಇರೋದು. ನಮಗೆ ವಿಷಯ ಗೊತ್ತಾದ್ಮೇಲೆ ಗೊತ್ತಾಗಿದ್ದು. ತುಂಬಾ ಜನ ಹೇಳ್ತಿದ್ರು ನಿಮಗೆ ಗೊತ್ತೇ ಇಲ್ವಾ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವರೆಲ್ಲ. ಸೊ ಹಾಗಾಗಿ 5 ಸ್ಟಾರ್ ಕೊಡ್ತೀನಿ. ಯಾರು ಬೇಕಾದ್ರೂ ಬನ್ನಿ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಥ್ಯಾಂಕ್ ಯು.